ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ಯು ಸಿರ್ಸಿಕರ್. ನಾವಿವತ್ತು ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ. ಕಳೆದ 2-3 ದಶಕಗಳಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಕೋಮು ಸಂಘರ್ಷಗಳಿಗೆ ಸುದ್ದಿ ಆಗ್ತಾನೇ ಇದೆ. ಇದು ಕಾಂಗ್ರೆಸ್ಸಿನ ಕೈವಶದಲ್ಲಿದ್ದರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ BJPಯ ಭದ್ರಕೋಟೆ. ಸದ್ಯ ಇಲ್ಲಿನ ಶಾಸಕರಾದಂತಹ ರಾಜೇಶ್ ನಾಯ್ಕ್ 2ನೇ ಬಾರಿ ಆಯ್ಕೆಯಾಗಿದ್ದಾರೆ. ಬನ್ನಿ, ರಾಜೇಶ್ ನಾಯ್ಕ್ ಕಳೆದ 2 ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಜನರ ಆಶೋತ್ತರಗಳನ್ನು ಈಡೇರಿಸಿದ್ದಾರಾ, ಸಮಸ್ಯೆಗಳನ್ನು ಆಲಿಸಿದ್ದಾರಾ, ಬನ್ನಿ ತಿಳ್ಕೊಂಬರೋಣ. ಸರ್, ಈಗ ನಿಮ್ಮ ಶಾಸಕರು ಕಳೆದ 2 ವರ್ಷದಲ್ಲಿ ಈ ಅವಧಿಯಲ್ಲಿ 2 ವರ್ಷದ ಅವಧಿಯಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರಾ ಅಥವಾ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾರಾ? ಹೇಗೆ ನೋಡಿ, ನಮ್ಮ ಬಂಟ್ವಾಳ ಶಾಸಕರು ಅತಿ ಉತ್ತಮ ಒಂದು ಗುಣ ಇರುವವರು. ಅವರು ಬಡವರು ಅಂತೇಳಿದರೆ ತುಂಬ ಇಚ್ಛೆಪಟ್ಟು ಅವರಿಗೆ ಯಾವುದೇ ಕಷ್ಟಕ್ಕೆ ಅವರ ಕಷ್ಟಗಳ ಸ್ಪಂದನೆ ಕೊಡತಕ್ಕಂಥ ಶಾಸಕರು ಬಂಟ್ವಾಳ ಶಾಸಕರು. ಕಳೆದ 7 ವರ್ಷದಿಂದ, ಅಂದರೆ ತಾವು ಕೇಳ್ತಿದ್ದೆ 2 ವರ್ಷ ಅಂತೇಳಿ, ಅವರು ಈ 7 ವರ್ಷದಲ್ಲಿ ಬಂಟ್ವಾಳ ರೂಪುರೇಷೆಯನ್ನೇ ಬದಲಿಸಿದ್ದಾರೆ. ಅದೇ ರೋಮನ್ ಕ್ಯಾಥಲಿಕ್, ನಾನು ಕ್ರಿಶ್ಚಿಯನ್ ಜಾತಿಯವ, ಆದರೆ ನಿಮ್ಗೊಂದು ಹೇಳ್ತೇನೆ, ಅವರು ಯಾರಿಗೂ ಒಂದು ಭೇದ, ಅವ ಕ್ರಿಶ್ಚಿಯನು, ಅವ ಹಿಂದೂ, ಅವ ಇವ ಬಿಡುಪ್ಪು ಮಾಡುವುದಿಲ್ಲ. ಅವರು ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಅವರ ವೈಯಕ್ತಿಕ ಕಿಸೆಯಿಂದ ದುಡ್ಡು ಕೊಟ್ಟು ಖರ್ಚು ಮಾಡಿ ಜನಗಳ ಕಷ್ಟಗಳಿಗೆ ಸ್ಪಂದನೆ ಕೊಡುವವರು. ಬಟ್ ಸ್ಟಿಲ್ ಈಸ್ ವೆರಿ ಗುಡ್. ಅವರು ತುಂಬ ಒಳ್ಳೆಯ ಮನುಷ್ಯ. ಮತ್ತು ಈ ಬಂಟ್ವಾಳಗೆ ಅವರು ಇರುವ ತನಕ ಬಂಟ್ವಾಳಗೆ ಯಾವುದೇ ಸಮಸ್ಯೆ ಇರಲಿಕ್ಕಿಲ್ಲ. ನೋಡಿ, ಮೊದಲಾದರೆ ಪ್ರತಿಯೊಂದು ನೀವು 7 ವರ್ಷ ಹಿಂದೆ ಹೋದರೆ ಇಲ್ಲಿ ಯಾವಾಗಲೂ ಹಿಂದೂ ಮುಸ್ಲಿಂ ನಮಗೆ ಅದಕ್ಕೆ ವ್ಯಾಪಾರಸ್ಥರಿಗೆ ನಿಮಗೆ ವ್ಯಾಪಾರ ಮಾಡಲಿಕ್ಕೆ ನಾವು ಎಲ್ಲಿಯೂ, ಇದು ಶಾಪಲ್ಲ, ನಂದು ಇನ್ನೊಂದು ಶಾಪ್ ಇದೆ, ಅಲ್ಲಿ ನಾವು ಸಾಮಾನು ಹೊರಗಿಡ್ತೇವೆ. ಅದು ಯಾವಾಗ ನಾವು ಒಬ್ಬರು ಹೊರಗೆ ನಿಲ್ಲು, ಯಾವಾಗ ಗಲಾಟೆ ಆಗ್ತದೆ ಸಾಮಾನು ಒಳಗಿಡಲಿಕ್ಕೆ, ಒಂದು ದಿವಸ ಗಲಾಟೆ ಆದರೆ 15 ದಿವಸ ವ್ಯಾಪಾರ ಇಲ್ಲ. ಅಂದರೆ ಬೀಚ್ ರೋಡಿಗೆ ಬರಲಿಕ್ಕೆ ಜನ ಹೆದರ್ತಾರೆ. ಆದರೆ ಅವರು ಬಂದ ನಂತರ ನಮಗೆ ಯಾವುದೇ ಸಮಸ್ಯೆ ಇಲ್ಲ. ಇದು ಸತ್ಯ. ನೀವು ಅವರಿಗೆ ಮಾರ್ಕ್ಸ್ ಕೊಡೋದಾದರೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ನಾನು ಸತ್ಯ ಹೇಳಿದೆ, 100ಕ್ಕೆ 100 ಕೊಡ್ತೇನೆ. ನನಗೆ 10ಕ್ಕೆ 10 ಕೊಡ್ತೀನಿ. ರಾಜೇಶ್ ನಾಯ್ಕರು ಒಳ್ಳೆ MLA, ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಊರಲ್ಲಿ ಕೂಡ ಎಷ್ಟೋ ವರ್ಷದಿಂದ ಆಗದ ರೋಡುಗಳೆಲ್ಲ ಚೆಂದ ಕಾಂಕ್ರೀಟ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಹೇಳಿದ ತಕ್ಷಣ ಸ್ಪಂದಿಸ್ತಾರೆ. ಪ್ರಚಾರವನ್ನು ಬಯಸೋದಿಲ್ಲ ಅವರು. ಅವರ ಕೆಲಸವನ್ನು ಅವರು ನಿಷ್ಠೆಯಿಂದ ಮಾಡ್ತಾರೆ. ಒಳ್ಳೆ MLA, ಚೆಂದ ಕೆಲಸ ಮಾಡ್ತಾರೆ. ಮತ್ತು ಈ ಹಿಂದೆ ಕೂಡ ಈ ಕ್ಷೇತ್ರ ಬಂಟ್ವಾಳ BC ರೋಡು ಕೋಮು ಸಂಘರ್ಷಕ್ಕೆ ತುಂಬ ಸುದ್ದಿ ಆಗ್ತಾಯಿತ್ತು. ಇತ್ತೀಚಿನ ವರ್ಷಗಳೇ ಅದು ಕಂಡು ಬರ್ತಾ ಇದೆಯೇ? ಹೇಗೆ? ಅವರು ಕೋಮು ಯುದ್ಧದಲ್ಲಿ ಎಲ್ಲೂ ಅವರು ಇಲ್ಲ, ಯಾರ ಪರವಾಗಿಯೂ ಇಲ್ಲ. ಅವರು ಒಂದು ದೈವ ಭಕ್ತ, ನ್ಯಾಯ ಇದ್ದ ಕಡೆ ಅವರಿದ್ದಾರೆ ಅಂತ ನನ್ನ ಅನಿಸಿಕೆ, ನಾನು ನೋಡುವ ದೃಷ್ಟಿಯಲ್ಲಿ ಹಾಗಿದ್ದಾರೆ ಅವರು. ಮತ್ತು ಅತಿರೇಕವಾಗಿ ದ್ವಂದ್ವ ಇದ್ದ ವಿಚಾರದಲ್ಲಿ ಅವರು ಹೋಗುವುದಿಲ್ಲ. ಅವರಷ್ಟಕ್ಕೆ ಇರ್ತಾರೆ. ಅವರಿಗೆ ಅದಕ್ಕೆ ಹೋಗಿ ಅದರ ಪ್ರಚಾರವೂ ಅವ್ರಿಗೆ ಬೇಕಾಗಿಲ್ಲ. ಇದು ಜನಸಾಮಾನ್ಯರಿಗೆ ಸಿಗ್ತಾರಾ? ಅವರು ಸಮಸ್ಯೆಗಳನ್ನು ಆಲಿಸ್ತಾರೆ, ಬಂದು ಸಿಗ್ತಾರೆ ಜನಗಳಿಗೆ. ತಕ್ಷಣ ಫೋನ್ ಕರೆ ಮಾಡಿದರೂ ತಕ್ಷಣ ಸ್ಪಂದಿಸ್ತಾರೆ. ನಮ್ಮ ಶಾಸಕರು ರಾಜೇಶ್ ನಾಯ್ಕ್ರವರು ಇಲ್ಲಿ ತುಂಬ ಅಭಿವೃದ್ಧಿ ಆಗಿದೆ. ಯಾಕಂದರೆ ಹಿಂದೆ ಇರುವಂಥ BC ರೋಡು ಹೇಗಿತ್ತು, ಆದರೆ ಈಗ ಇರುವಂಥ ಒಂದು ಸಿಟಿಯಲ್ಲಿ ನೋಡೋದಾದರೆ ಹೇಗಿದೆ ಅಂತ ನಮಗೆಲ್ಲ ಕಾಣ್ತಾ ಇದೆ. ಇದು ಪ್ರತ್ಯಕ್ಷದರ್ಶಿಗಳಿಗೆ ಎಲ್ಲರಿಗೂ ಕಾಣುವಂಥ ವಿಷಯ. BC ರೋಡ್ ತುಂಬ ಮುಂದುವರಿದಿದೆ, ತುಂಬ ಚೆನ್ನಾಗಿ ಆಗಿದೆ. ಇದು ನಮ್ಮ ರಾಜೇಶ್ ನಾಯ್ಕ್ರವರ ಒಂದು ಉತ್ತಮವಾದ ಕಾರ್ಯ ಅಂತ ಹೇಳ್ಬೋದು. 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? ನಮ್ಮ ಶಾಸಕರಿಗೆ ನಾವು ಬಂಟ್ವಾಳದ ಪರವಾಗಿ ಜನರು 10ರಲ್ಲಿ 10 ಕೊಡ್ತೇನೆ. ಯಾಕಂದರೆ ಯಾವಾಗ ಅವರಿಗೆ ಅನುದಾನ ಬಂದಿದೆ ಆವಾಗ ಅದನ್ನು 100% ಅದರ ಬಗ್ಗೆ ಫೋಕಸ್ ಕೊಟ್ಟಿದ್ದಾರೆ. ಈಗ ಅನುದಾನ ಕಡಿಮೆ ಬಂದಿದೆ, ಅದು ಕೂಡ ತಮ್ಮ ಪ್ರಯತ್ನವನ್ನು ಅವರು ಪಡ್ತಾ ಇದ್ದಾರೆ, ಇನ್ನೂ ತರ್ತಾರೆ. ಈಗ ಅವರು 100% ಇನ್ನೂ ಕೂಡ ಒಳ್ಳೆಯ ಕೆಲಸಗಳನ್ನು ಇಲ್ಲಿ ಬಂಟ್ವಾಳದಲ್ಲಿ ಮಾಡ್ತಾರೆ. ಅಭಿವೃದ್ಧಿಗೆ ತುಂಬ ಒತ್ತು ಕೊಟ್ಟಿದ್ದಾರೆ. ಯಾಕೆಂದರೆ ಯಾವುದೇ ರೀತಿಯ ಕೋಮು ಗಲಭೆ ಕಡಿಮೆ ಆಗಿದೆ. ಮುಂಚಿನ ಸರ್ಕಾರಕ್ಕಿಂತ ನಮ್ಮ ಶಾಸಕರು ಬಂದ ಮೇಲೆ ತುಂಬ ಕಡಿಮೆ ಆಗಿದೆ. ಅವರು ಯಾವುದೇ ಕೋಮು ಗಲಭೆಗೆ ಸಪೋರ್ಟ್ ಮಾಡುವವರಲ್ಲ. ಹಾಗೆ ತುಂಬ ಅಭಿವೃದ್ಧಿಗೆ ತುಂಬ ಒತ್ತು ಕೊಡ್ತಿದ್ದಾರೆ. ಈ ಗ್ರಾಮೀಣ ಭಾಗದಲ್ಲಿ, ಈಗ ನೀವು ಗ್ರಾಮೀಣ ಭಾಗದವರೇ, ಆ ಭಾಗದಲ್ಲಿ ಅಭಿವೃದ್ಧಿಗಳಾಗಿದೆ?
ಖಂಡಿತ ಆಗಿದೆ. ಈಗ ನಮ್ಮ ಬೊಂಡಾಲ ಅದು ಕೂಡ ಒಂದು ಗ್ರಾಮಕ್ಕೆ ಸೇರುತ್ತೆ. ತುಂಬ ಅನುದಾನ ಕೊಟ್ಟಿದ್ದಾರೆ ಮತ್ತು ರಸ್ತೆ ಎಲ್ಲ ಆಗಿದೆ. ಮುಂಚಿನಕ್ಕಿಂತ ಒಳ್ಳೆ ಅಭಿವೃದ್ಧಿ ಆಗಿದೆ. ಈಗ ನೀವು 10ರಲ್ಲಿ ಅವರಿಗೆ ಮಾರ್ಕ್ಸ್ ಕೊಡೋದಾದರೆ ಅವರ ಕಾರ್ಯವೈಖರಿಗೆ 10ರಲ್ಲಿ ಎಷ್ಟು ಮಾರ್ಕ್ಸ್? 10ರಲ್ಲಿ 10. 2 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯಲಿಲ್ಲ. ನೀವು ಇಲ್ಲಿ ಬೀಚ್ ರೋಡಲ್ಲಿ ನೋಡ್ಬೋದು. ಅಲ್ಲಿಂದ ಸರ್ಕಲಿಂದ ಕೈಕುಂಜಿ ತನಕ ಹೋಗೋ ತನಕದಲ್ಲಿ ಎಲ್ಲ ಕಚೇರಿಗಳು ಇರೋದು ರಮಾನಾಥ ರೈ ಅವರ ಕಾಲದಲ್ಲಿ ನಡೆದಂಥದ್ದು. ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಿಮಗೆ ಕಣ್ಣಿಗೆ ಕಾಣುವುದಿಲ್ಲ. ಹಾಗೂ ಜಕ್ರಿಬೆಟ್ಟಿನ ಏನು ಬ್ರಿಡ್ಜ್ ಇದೆ, ಅದು ಕೂಡ ರಮಾನಾಥ ರೈ ಅವರ ಕಾಲದಲ್ಲಿ ನಡೆದಂಥದ್ದು. ಹಾಗೂ ಕಡಶಿವಲೆ ಮತ್ತು ಅಜಿಲಮುಖರ್ನ ಸೌಹಾರ್ದ ಸೇತುವೆ, ಅದು ಕೂಡ ರಮಾನಾಥ ರೈ ಕಾಲದಲ್ಲಿ ನಡೆದಂಥದ್ದು. ಈಗ ಅದು ಇನ್ನೂವರೆಗೆ ಮುಗ್ದಿಲ್ಲ. ಈಗ ಅನೇಕ ಕಾರ್ಯಗಳು ಬಾಕಿ ಇದೆ. ಶಾಸಕರು ಯಾರಿಗೂ ಸಿಗೋದಿಲ್ಲ. ಅದಕ್ಕಿಂತ ಜಾಸ್ತಿ ನಮ್ಮ ಮಾಜಿ ಸಚಿವರಾದಂಥ ರಮಾನಾಥ ರೈ ಅವರ ಮನೆಯಲ್ಲೇ ಅದಕ್ಕಿಂತ ಜಾಸ್ತಿ ಜನ ಇರ್ತಾರೆ. ಸಮಸ್ಯೆಗೆ ಸ್ಪಂದಿಸುವ ರೀತಿ, ಅದಕ್ಕೆ ನೀವು 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? 0 ಕೊಡು. ಏನು ವರ್ಕ್ ಮಾಡಿಲ್ಲ ಅಂತ ಏನು ಕಾಣೋದೇ ಇಲ್ಲ ವರ್ಕ್. ಇಡೀ ಬಂಟ್ವಾಳ ನೀವು ತಿರುಗಿದರೆ ಏನು ವರ್ಕೇ ಕಾಣಲ್ಲ. ನಮ್ಮ ರಾಜೇಶ್ ನಾಯ್ಕರವರು ಇಲ್ಲಿ ಶಾಸಕರಾದ ಮೇಲೆ ಹಳ್ಳಿ ಏರಿಯಾದಲ್ಲಿ ಕಾಂಕ್ರೀಟ್ ರಸ್ತೀಕರಣ ಆಗಿರ್ಬೋದು, ಮತ್ತು ನೀರಿನ ಡ್ಯಾಮ್, ಅಣೆಕಟ್ಟು, ಮತ್ತು ಕೆಲವು ಅಭಿವೃದ್ಧಿ ವಿಚಾರದಲ್ಲಿ ತುಂಬ ಹಲವು ಅಭಿವೃದ್ಧಿ ಮಾಡಿದ್ದಾರೆ. ಮೊದಲು ಬೊಮ್ಮಾಯಿ ಸರ್ಕಾರ ಇರುವಾಗ ರಾಜೇಶ್ ನಾಯ್ಕರು ಇಲ್ಲಿ ಶಾಸಕರಾಗಿದ್ದರು. ಆವಾಗ ಒಳ್ಳೆ ಅನುದಾನ ತರ್ತಿದ್ರು. ಇವಾಗ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಈಗಿನ ಶಾಸಕರಿಗೆ, ಬಂಟ್ವಾಳ ಶಾಸಕರಿಗೆ ಅನುದಾನ ಬರದ ಕಾರಣ ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ಕುಂಠಿತವಾಗಿದೆ. ಮಾರ್ಕ್ಸ್ ಕೊಡೋದು 10ರಲ್ಲಿ ಎಷ್ಟು ಕೊಡ್ಬೋದು? 10ರಲ್ಲಿ 10 ಕೊಡ್ಬೋದು. ಅಭಿವೃದ್ಧಿ ವಿಚಾರದಲ್ಲಿ 10ರಲ್ಲಿ 10 ಕೊಡ್ಬೋದು. ಈ ಬಂಟ್ವಾಳ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದೆ, ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಉದಾಹರಣೆಗೆ ಇಲ್ಲಿ ತುಂಬ ಕೆಸರು, ರೋಡ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಎಲ್ಲ ಗುಂಡಿ ಹೊಂಡಗಳೆಲ್ಲ ತುಂಬಿಕೊಂಡಿತ್ತು. ಉತ್ತಮವಾಗಿ ಮಾಡಿದ್ದಾರೆ, ರಸ್ತೆ ಎಲ್ಲ ಉತ್ತಮವಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಇಲ್ಲಿ ಯಾವುದೇ ಎಲ್ಲರ ಸಾಮರಸ್ಯ, ಎಲ್ಲರೂ ಒಟ್ಟಿಗೆ ದುಡಿತಿದ್ದಾರೆ. ಎಲ್ಲ ರಿಕ್ಷಾದರು ಕೂಡ ಒಟ್ಟಿಗೆ ಯಾವುದೇ ಇದಿಲ್ಲ, ಗಲಾಟೆ ಇಲ್ಲದೆ ಒಗ್ಗಟ್ಟಿನಿಂದ ದುಡಿತಾ ಇದ್ದಾರೆ. ಯಾವುದೇ ಗಲಾಟೆ ಇಲ್ಲ. ಮತ್ತು ಒಳ್ಳೆಯ ಅಭಿವೃದ್ಧಿ ಕೂಡ ಆಗಿದೆ. ಒಳ್ಳೆಯ ರೀತಿಯ ವಾತಾವರಣ ಇದೆ ಇಲ್ಲಿ. ಮತ್ತು ಈ ಹಿಂದಿನ 5 ವರ್ಷದಲ್ಲಿ ಒಳ್ಳೆ ಅವರು ಕೆಲಸ ಮಾಡಿದ್ದಾರೆ ಅಂತ, ಆದರೆ ಈ 2 ವರ್ಷದಲ್ಲಿ ಏನೂ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಈ ಶಾಸಕರು ರಾಜೇಶ್ ನಾಯ್ಕರು ಆದ ನಂತರ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮತ್ತು ಒಳ್ಳೆಯ ಕೆಲಸ ಆಗಿದೆ ಬಂಟ್ವಾಳ ಕ್ಷೇತ್ರದಲ್ಲಿ. ಪಾಪದವರಿಗೆ ಅಂದರೆ ಬಡವರಿಗೆ ಸ್ಪಂದನೆ ಕೊಡ್ತಾರೆ ಅವರ ಸಮಸ್ಯೆಗೆ. ಯಾವುದೇ ಸಂದರ್ಭದಲ್ಲಿ ಕೂಡ ಅವರಿಗೆ ಕರೆ ಮಾಡಿದ ತಕ್ಷಣ ಮತ್ತು ಒಳ್ಳೆ ರೀತಿ ಸ್ಪಂದನೆ ಕೊಡ್ತಾ ಇದ್ದಾರೆ ಅವರು. ಕಾರ್ಯವೈಖರಿಗೆ ಅವರಿಗೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? 10ರಲ್ಲಿ ಅವರಿಗೆ 10 ಮಾರ್ಕು ಕೂಡ ಕೊಡ್ಬೋದು. ಅಷ್ಟು ಒಳ್ಳೆಯ ಕೆಲಸ ಮಾಡ್ತಾರೆ. ಯಾವುದೇ ಸಂದರ್ಭದಲ್ಲೂ ಕರೆ ಮಾಡಿದಾಗ ತಕ್ಷಣವಾಗಿ ಸ್ಪಂದನೆ ಕೊಡ್ತಾರೆ. ಒಳ್ಳೆಯ ಶಾಸಕರವರು. ಬಂಟ್ವಾಳಕ್ಕೆ ಬಂದ ನಂತರ ಒಳ್ಳೆಯ ಅಭಿವೃದ್ಧಿ, ಬಂಟ್ವಾಳ ಒಂದು ಉತ್ತಮವಾದ ಅಭಿವೃದ್ಧಿಯಾಗಿದೆ. ಅವರು ಬಂದ ನಂತರ ಗಲಾಟೆ ಇಲ್ಲ, ಜಗಳ ಇಲ್ಲ. ಯಾಕೆಂದರೆ ಸಾಮರಸ್ಯದಲ್ಲಿ ಯಾಕೆಂದರೆ ಅಲ್ಲಿ ಮೊದಲು ಏನಾಗ್ತಿತ್ತು ಅಂತ ಹೇಳಿದ್ರೆ, ಒಂದು ಕೋಮಿನವರಿಗೆ ಒಬ್ಬರಿಗೆ ಸೀಮಿತ ಆಗಿ ಅದು ಅವರಿಗೋಸ್ಕರ ಮಾತ್ರ. ಬೇರೆಯವರಿಗೆ ಅನ್ಯಾಯ ಆದರೂ ಅನ್ಯಾಯದ ಬಗ್ಗೆ ಮಾತಾಡೋದಲ್ಲ, ಅವರ ಪರವಾಗಿ ನಿಂತು ಮಾತಾಡ್ತಿದ್ರು. ಈಗ ಹಾಗೆ ಇಲ್ಲ. ಈಗ ಯಾಕೆಂದರೆ ಈಗ ರಾಜೇಶ್ ನಾಯ್ಕರು ಇಬ್ಬರ ಪರವಾಗಿಯೂ ಸರಿಯಾಗಿ ಮಾತಾಡ್ತಾರೆ. ಯಾಕೆಂದರೆ ನ್ಯಾಯದ ದೃಷ್ಟಿಯಿಂದ ಆ ರೀತಿ ಅವರು ಹೇಳಿ ಧರ್ಮದಲ್ಲಿ ನಡಿಬೇಕಂತ ಹೇಳಿ ನಡೆಯುವಂಥ ಶಾಸಕರು ನಾವು ಆಯ್ಕೆ ಮಾಡಿದ್ದೇವೆ. ಇಲ್ಲ, ನಾವು ಈಗ ಯಾವುದೇ ಒಂದು ಸೀರಿಯಸ್ ಮ್ಯಾಟ್ರ್ ಇತ್ತು ಅಂದರೆ, ಒಂದು ಈಗ ಹಾಸ್ಪಿಟಲಲ್ಲಿ ಹೀಗೆ ಆಗಿದೆ ಸರ್, ಒಮ್ಮೆ ಹೇಳ್ಬೇಕಂತ ಹೇಳಿದ್ರೆ ವೆಲ್ನಾಕ್ ಹಾಸ್ಪಿಟಲ್ 12 ಗಂಟೆ ರಾತ್ರಿ ಫೋನ್ ಮಾಡಿದರೂ ಸಹ ಫೋನ್ ಎತ್ತಿ ಮಾತಾಡಿ ಅದಕ್ಕೆ ವ್ಯವಸ್ಥೆ ಮಾಡಿದಂಥ MLA ಅವರು ನಾವು ಈಗ ಪಡೆದುಕೊಂಡಿದ್ದೇವೆ. 12 ಗಂಟೆ ರಾತ್ರಿಗೆ ಎಷ್ಟೊತ್ತಿಗೆ ಫೋನ್ ಮಾಡಿದ್ರೆ ಅವರು ರಿಸೀವ್ ಮಾಡಿ ಮಾತಾಡಿ ಅದಕ್ಕೆ ವ್ಯವಸ್ಥೆ ಮಾಡಿದಂಥ ಶಾಸಕರು ನಮಗೆ ಸಿಕ್ಕಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಈಗ ಅವರ 2 ವರ್ಷದ ಕಾಲಾವಧಿ, ಈ ಪೀರಿಯಡಲ್ಲಿ ಅವರ ಡೆವಲಪ್ಮೆಂಟ್ ವರ್ಕ್ ಆಗ್ಬೋದು ಅಥವಾ ಅವರ ವ್ಯಕ್ತಿತ್ವಕ್ಕೆ ನೀವು 10ರಲ್ಲಿ ಎಷ್ಟು ಮಾರ್ಕ್ಸ್? 10ರಲ್ಲಿ ಡೆವಲಪ್ಮೆಂಟ್ ಅಂತೇಳಿದ್ರೆ ಅವರಿಗೆ ಶಕ್ತಿ ಮೀರಿ ಅವರಿಗೆ ಕೈಯಿಂದ ಕೊಟ್ಟು ಕೆಲಸ ಮಾಡಿದ್ದು ಇದೆ ನಾವು ನೋಡುವಾಗ. ಹಾಗೆ ನೋಡೋರಿಗೆ 10ರಲ್ಲಿ 9 1%. ಯಾಕಂದರೆ ಸರ್ಕಾರದಿಂದ ಅನುದಾನ ಬರದೆ ಅವ್ರಿಗೆ ಏನು ಮಾರ್ಕ್ ಕೊಡುವಾಗಿಲ್ಲ. ಯಾಕೆಂದರೆ ಅಲ್ಲಿ ಗೌರ್ಮೆಂಟ್ ಇದ್ರೆಲ್ಲ ಕೊಡೋದು. 10ರಲ್ಲಿ 9 ಗ್ಯಾರಂಟಿ ಕೊಡ್ಬೋದು. ನಾವು ಶಾಸಕರನ್ನು ಕಂಡದ್ದೇ ಭಾರಿ ಅಪರೂಪ BC ರೋಡ್ ಪರಿಸರದಲ್ಲಿ. ಯಾಕಂತ ಹೇಳಿದ್ರೆ ಅವ್ರು ನಮಗೆ ಕಾಣಲಿಕ್ಕೇ ಸಿಗೋದಿಲ್ಲ, ಕೆಲಸ ಬಿಡಿ ಕಾಣಲಿಕ್ಕೇ ಸಿಗೋದಿಲ್ಲ. ಮತ್ತು ನಮಗೆ ಈಗ ಸುಂದರೀಕರಣ BC ರೋಡ್ ಅಂತ ಹೇಳ್ತಾಯಿದ್ರು, ಏನು ಸುಂದರೀಕರಣ ಆಗಿಲ್ಲ. ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ BC ರೋಡಲ್ಲಿ. ಎಲ್ಲಿಯಾದ್ರೂ ಗಾಡಿ ನಿಲ್ಲಿಸಿ ಹೋದರೆ ಅವ್ರು ಇಲ್ಲಿ ಪೊಲೀಸ್ನವ್ರು ಕೇಸ್ ಹಾಕ್ತಾರೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ BC ರೋಡಲ್ಲಿ. ಏನೋ ಸುಂದರೀಕರಣ ಮಾಡ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ಸ್ವಲ್ಪ ಇಂಟರ್ಲಾಕ್ ಹಾಕಿ ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಶಾಸಕರು ಅಂತ ಹೇಳಿದ್ರೆ ಅವ್ರ ಕ್ಷೇತ್ರದಲ್ಲಿ ಓಡಾಟ ಇರಬೇಕು. ಈಗ ನಮ್ದು ಮಾಜಿ ಸಚಿವರಿದ್ದಾರೆ, ಅವರ ಓಡಾಟ ಮತ್ತು ಅವರು ನೋಡಿದರೆ ಅವ್ರ ಮಾಜಿ ಅಂತ ಹೇಳಿಲ್ಲ, ನಾವು ಈಗಲೂ ಅವ್ರ ನಾಳೆ ಅಂತ ಹೇಳಿದ್ರು ನೋಡ್ತೀವಿ.
ತುಂಬ ಈ ಸಲ ಆ ಕಡೆಯಿಂದ ಎಲ್ಲ ಮಂಗಳೂರು ಆ ಕಡೆ ಕೂಡ ಇದ್ದಾರೆ. ಆದರೆ ಯಾರು ಈ ಸ್ಥಳಕ್ಕೆ MLA ನಮ್ಮ ಶಾಸಕರನ್ನು ಹಾಗಾದರೆ ನಿಮಗೆ ಇಲ್ಲಿಯ ಬಂಟ್ವಾಳದವರಿಗೆ ಕೆಲವರಿಗೆ MLA ರಮನಾಥ್ ರೈ. ಹೌದೌದು, ಖಂಡಿತವಾಗಿ ನಾವಂತ ಹೇಳಿದರೆ ಅದನ್ನು ಮಾತಿನಲ್ಲಿ ಗ್ಯಾರಂಟಿ ಹೇಳ್ತೇವೆ. ಯಾಕೆಂದರೆ ಈಗ ಕೂಡ ನಾವು ರಮನಾಥ್ ರೈ ಮನೆಯಲ್ಲಿ ಹೋದರೆ ಒಂದು 150-100 ಮಂದಿ ಯಾವಾಗಲೂ ಇರ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಒಂದು ಏನಾದರೂ ಕೆಲಸ ಆಗಬೇಕಿದ್ರೆ ತಮ್ಮ ಮಾಜಿ ಸಚಿವರಿಂದಲೇ ಆಗೋದು ಅದು. ಈಗ ಅವರು ನಿಮ್ಮ ಶಾಸಕರ ಕಾರ್ಯವೈಖರಿಗೆ ಮಾರ್ಕ್ಸ್ ಕೊಡೋದಾದರೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡೋದು? ಇಲ್ಲ ಸರ್, ಮಾರ್ಕ್ಸ್ ಕೊಡುವಂಥ ಕೆಲಸನೇ ಮಾಡಿಲ್ಲ ಅಂದಮೇಲೆ ಮಾರ್ಕ್ಸ್ ಕೊಡೋದು. ನಮ್ಮ ರಾಜೇಶ್ ನಾಯ್ಕರ MLA ಬಂದ ಮೇಲೆ 7 ವರ್ಷ ಆಯಿತು. ಅತಿ ಹೆಚ್ಚಿನ ಅಭಿವೃದ್ಧಿಯನ್ನು ಕೆಲಸ ಮಾಡಿದ್ದಾರೆ. ಮತ್ತು ರಸ್ತೆಗಳು, ಡ್ಯಾಮ್ಗಳು, ಮತ್ತು ಜನರಿಗೆ ಸ್ಪಂದನೆ, ಯಾವುದೇ ಅರ್ಜಿ ಕೊಟ್ಟರು ಅದಕ್ಕೆ ಉತ್ತರ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಈಗ ನೋಡಿ ತುಂಬ ಗಲಾಟೆ ಆಗ್ತಿದ್ದು, ಅವರು ಬಂದ ಮೇಲೆ ಗಲಾಟೆಗಳು ಎಲ್ಲ ಇಲ್ಲ. ಅಭಿವೃದ್ಧಿಯ ಅಧಿಕಾರ ಅಂತಲೇ ಹೇಳ್ಬೋದು, ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರ ವರ್ಕ್ಗಳು ಅಥವಾ ಅವರ ವ್ಯಕ್ತಿತ್ವ, ಅವರು ಜನರಿಗೆ ಸ್ಪಂದಿಸ್ತಿರುವಂಥ ರೀತಿ, ಇದಕ್ಕೆ ನೀವು 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ರಲ್ಲಿ ನಾನು 8.5 ಪಾಯಿಂಟ್ಸು ಕೊಡ್ತೇನೆ. ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಅವರು. ಬಂಟ್ವಾಳ ಪುರಸಭೆ ವ್ಯಾಪ್ತಿಯಲ್ಲಿ ಭೀಮೂಡ ಇದು 9 ವಾರ್ಡ್ಗಳಿದೆ. ಒಂದು ಸಲ ನಾನು ಬಂಟ್ವಾಳ ಶಾಸಕರನ್ನು ಕಂಡಿಲ್ಲ. ನಮ್ಮ ಮಾಜಿ ಸಚಿವರು ರಮನಾಥ್ ರೈ ಅವರು ನಮ್ಮ ಕ್ಷೇತ್ರಕ್ಕೆ ಆಗಾಗ ಬರ್ತಾರೆ, ನಮ್ಮ ಏರಿಕೆ ಬರ್ತಾರೆ, ಅಲ್ಲಿ ಆವಲನ್ನು ಇದು ಮಾಡ್ತಾ ಇರ್ತಾರೆ. ಮತ್ತು ನಮ್ಮಲ್ಲಿ ಶಾಸಕರು ನಾವು 4 ವರ್ಷದಿಂದ ಕಾಣಲೇ ಇಲ್ಲ. ಶಾಸಕರು ಇದ್ದಾರಾ ಇಲ್ಲ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಸಮಸ್ಯೆಗಳಿಗೆ ಸ್ಪಂದಿಸ್ತಾನೆ ಇಲ್ಲ ಅಂತ ಹೇಳ್ತೀರಾ ಹೇಗೆ? ಜನಸಾಮಾನ್ಯರಿಗೆ ಕಾಣಲಿಕ್ಕೆ ಸಿಗೋದಿಲ್ಲ ಶಾಸಕರು ಇದ್ದಾರೆ ಅಂತ ಇಲ್ಲ ಅಂತ ನಮಗೆ ಗೊತ್ತಾಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಬಂಟ್ವಾಳದ ಜನತೆ ಇದ್ದೇವೆ. ಅವರಿಗೆ ಒಂದು 10 ಮಾರ್ಕ್ಸಲ್ಲಿ 10ರಲ್ಲಿ ಎಷ್ಟು ಕೊಡ್ತೀರಿ ಮಾರ್ಕ್ಸ್ ಅವರಿಗೆ? 0, ಏನೂ ಇಲ್ಲ. ಬಂಟ್ವಾಳದಲ್ಲಿ ಅಭಿವೃದ್ಧಿ ಕಾಣಲೇ ಇಲ್ಲ. ನಿಮ್ಮ ಶಾಸಕರು ಹೇಗೆ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ನೀವು ನಿಮ್ಮ ಹತ್ರ ಬರ್ತಾರಾ, ಇಲ್ಲಿ ಬಂದು ಕೇಳ್ತಾರಾ, ಹೇಗೆ? ಸರ್, ನಮ್ಮ ಶಾಸಕರು 2 ವರ್ಷದಿಂದ ನಮಗೆ ಕೈಗೆನೆ ಸಿಗ್ತಾ ಇಲ್ಲ ಸರ್. 2 ವರ್ಷದಿಂದ ಇಲ್ಲಿ ಅಭಿವೃದ್ಧಿ ಕಾರ್ಯ ಕೂಡ ನಡೀತಾ ಇಲ್ಲ. ನೀವು ನೋಡ್ತಿರ್ಬೋದು. ಇದೇ ನಮ್ಮ ಪುತ್ತೂರಿನ ಶಾಸಕರು ಆರ್ ಅಶೋಕ್ನವರು ಯಾವ ರೀತಿಯಲ್ಲಿ ಅವರಿಗೆ ಬೇಕಾದ ಮೆಡಿಕಲ್ ಕಾಲೇಜ್ ತರ್ತಾ ಇದ್ದಾರೆ, ಅವರಿಗೆ ಅಲ್ಲಿ ಬೇಕಾದ ಅನುದಾನ ತರ್ತಾ ಇದ್ದಾರೆ, ಬೇಕಾದ ಸವಲತ್ತು ಕೂಡ ತರ್ತಾ ಇದ್ದಾರೆ. ಇಲ್ಲಿಯ ಶಾಸಕರು ನಮಗೆ ಒಂದು ಕೈಗೆ ಸಿಗ್ತಾ ಇಲ್ಲ. ಅವರು ಎಲ್ಲಿ ಹೋಗಿದ್ದಾರೆ ಅಂತ ನಮಗೆ ಗೊತ್ತೇ ಇಲ್ಲ. 2 ವರ್ಷದಿಂದ ಏನು ವರ್ಕೇ ಮಾಡಿಲ್ಲ ಅಂತ ಹೇಳ್ತೀರಿ? ಇಲ್ಲ. ಇದು 7 ವರ್ಷದಿಂದ ಶ್ರೀ ಬಿ ರಮನಾಥ್ ರೈ ಮಾಜಿ ಸಚಿವರು, ಅರಣ್ಯ ಸಚಿವರು ಇರುವಾಗ ಎಲ್ಲ ಮಾಡಿದ್ದು. ಇದಾಗಿರ್ಬೋದು, ನಮ್ಮದು ವಿಧಾನಸೌಧ ಆಗಿರ್ಬೋದು, ನಮ್ಮದು ಮೆಸ್ಕಾಮ್ ಆಗಿರ್ಬೋದು, ಇಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯ ಕೂಡ ಸರ್ಕಾರಿ ಕಾರ್ಯ ಕೂಡ ಅವರೇ ಮಾಡಿದ್ದು. ನಮ್ಮದು ಇಲ್ಲಿ ಅಜ್ಜಿಲಮಗೂರು ಮತ್ತು ಕಡಶವಳ್ಳಿಯ ಇದು ಸೌಹಾರ್ದ ಸೇತುವೆ ಆಗ್ತಿದೆ. ಅದು ಆಗಿನ ಸಚಿವರಾದಂಥ ಶ್ರೀ ಬಿ ರಮನಾಥ್ ರೈ ಮತ್ತು ನಮ್ಮ ದೇಶಪಾಂಡೆ ಅವರು ಆಗಿನ ಕಾಲದಲ್ಲಿ ಅವರು ಅದು ಉದ್ಘಾಟನೆ ಮಾಡಿದ್ದಾರೆ. ಇನ್ನೂ ಕೂಡ ಕಾರ್ಯ ಪೂರ್ತಿಯಾಗಿಲ್ಲ ಆ ಸೌಹಾರ್ದ ಸೇತುವೆ. ಸೊ ಅದು ಇನ್ನೂ ಕೂಡ ಅಭಿವೃದ್ಧಿಯಾಗಿ ಅದನ್ನು ಮಾಡಲಿಕ್ಕೆ ಕಂಪ್ಲೀಟ್ ಆಗಲಿಲ್ಲ. ಸೊ 10ರಲ್ಲಿ ನೀವು ಮಾರ್ಕ್ ಎಷ್ಟು ಅಂತ ಕೇಳಿದಿರಿ ಸರ್. ನಾನು 10ರಲ್ಲಿ ಮಾರ್ಕ್ ಕೇಳುವುದಾದರೆ -0 ನಾನು ಕೊಡಲಿಕ್ಕೆ ಇಚ್ಛೆಪಡುತ್ತೇನೆ ಸರ್. ನಮ್ಮ ಶಾಸಕರು ಕಳೆದ 7 ವರ್ಷದಿಂದ ಇದು 2ನೇ ಟರ್ಮಲ್ಲಿ ಅವರು ಶಾಸಕರಾಗಿದ್ದಾರೆ. ಅವರು ನಮ್ಮ ಇಲ್ಲಿ ಕ್ಷೇತ್ರದಲ್ಲೇ ಕಾಣ್ತಾ ಇಲ್ಲ. ಅವರು ಒಂದನೇದಾಗಿ ನಮ್ಮ ಕ್ಷೇತ್ರದವರಲ್ಲ, ಹೊರಗಿನ ಕ್ಷೇತ್ರದವರು. ಆದರೂ ನಮ್ಮ ಕ್ಷೇತ್ರದಲ್ಲಿ ಇಲ್ಲಿ ಇದು ಭಿನ್ನ ಆದಮೇಲೆ ಇಲ್ಲಿಗೆ ಬರಬೇಕಿತ್ತು, ಇಲ್ಲಿ ಬರ್ತಾ ಇಲ್ಲ. ಈ ಕ್ಷೇತ್ರದಲ್ಲಿ ಅವರು ಕಾಣ್ತಾ ಇಲ್ಲ. ಅವರು ಶಾಸಕರ ಕಚೇರಿಗೂ ಬರೋದಿಲ್ಲ, ಇಲ್ಲಿ ಕಾಣ್ತಾ ಇಲ್ಲ. 2 ವರ್ಷದ ಕಾರ್ಯವೈಖರಿಗೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? ಅವರ ಕಾರ್ಯವೈಖರಿ ಇಲ್ಲ, ಅವರ ಕಾರ್ಯವೈಖರಿ ಶೂನ್ಯ. ಅವರಿಗೆ ಮಾರ್ಕ್ ಕೊಡುವಂಥದ್ದು ಏನಿಲ್ಲ, ಫೇಲೇ ಮಾಡ್ತೀವಿ. ಏನು ನಾವೀಗ ಎಕ್ಸಾಮ್ ಬರೆದ್ರೆ ಏನಾದರೂ ಮಾಡಿದ್ರಲ್ಲ ನಾವು ಪಾಸ್ ಮಾಡುವಂಥದ್ದು. ಎಕ್ಸಾಮ್ ಏನು ಇದು ಶೂನ್ಯ ಮಾರ್ಕ್ ಆದರೆ ಫೇಲೇ ಮಾಡುವಂಥದ್ದು. ನೋಡಿ, ಬಂಟ್ವಾಳದ ಶಾಸಕರು ಅಂತ ಹೇಳಿದರೆ ಅವರು ಜನಸಾಮಾನ್ಯರಿಗೆ ಸಿಗಬೇಕು. ಅದೇ ರೀತಿ ನಮ್ಮ ಊರಲ್ಲಿ ಒಂದು ನಮಗೆ ಸಮಸ್ಯೆ ಆಯಿತು, ದಾರಿಯ ಸಮಸ್ಯೆ. ಆ ದಾರಿಯ ಸಮಸ್ಯೆ ಬಗ್ಗೆ ಮಾತಾಡಬೇಕಂತೇಳಿ ನಾವು ಮಾನ್ಯ ಶಾಸಕರಿಗೆ ಫೋನ್ ಕರೆ ಮಾಡಿದಾಗ ನಾನು 2 ದಿವಸ ಬಿಟ್ಟು ಸಿಗ್ತೇನೆ ಅಂತೇಳಿದೆ. 2 ದಿವಸ ಬಿಟ್ಟು ಇಷ್ಟರವರೆಗೆ ಅವರು ನಮ್ಮ ಕೈಗೆ ಇಷ್ಟವರೆಗೆ ಸಿಗಲಿಲ್ಲ. ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಬೇಕಾದ ಶಾಸಕರು ನಮ್ಮ ಕೈಗೆ ಸಿಗಲಿಲ್ಲ ಅಂತ ಹೇಳಿದರೆ ನಾವು ಅಂಥ ಶಾಸಕರ ಬಗ್ಗೆ ಯಾವ ರೀತಿ ಮಾತಾಡಬೇಕಂತೇಳಿ ಗೊತ್ತಾಗ್ತಾ ಇಲ್ಲ. ಈ ವರ್ಷ ಕೂಡ ಹಾಗೆ ನಮ್ಮದು ಯುವಕ ಸಂಘದೊಂದು ರಜತ ಸಂಭ್ರಮ ಅಂತೇಳಿ ಕಾರ್ಯಕ್ರಮ ಆಯಿತು. 2 ದಿವಸದ ಕಾರ್ಯಕ್ರಮ ಇತ್ತು. 2 ದಿವಸದಲ್ಲಿ 1 ದಿವಸ ಬಂದು ಹೋಗಿ ಸರ್ ಅಂತ ಹೇಳಿ ನಾವೇ ಖುದ್ದು ಅವರ
ಆ ಕಚೇರಿಗೆ ಹೋಗಿ ಆಮಂತ್ರಣ ಪತ್ರಿಕೆಯನ್ನು ನೀಡಿ ಅವರನ್ನು ಕೂಡ ಅತಿಥಿಯಾಗಿ ಕರೆದಿದ್ದೆವು. ಆದರೆ ಅವರು ಇಷ್ಟರವರೆಗೆ ನಮ್ಮ ಊರಿಗೆ ಬರಲಿಲ್ಲ. ಅದು ಯಾಕೆ ಅವರಿಗೆ ಯಾವ ರೀತಿಯ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಆ ಶಾಸಕರು ನಮಗೆ ಗೊತ್ತಾಗ್ತಾ ಇಲ್ಲ. ಅಭಿವೃದ್ಧಿ ಅಂತೂ ಕಿಂಚಿತ್ತೂ ಮಾಡೋದಿಲ್ಲ. ನಮ್ಮ ಊರಿಗೆ ಯಾವುದೇ ಅಭಿವೃದ್ಧಿಯನ್ನು ಮಾಡಲಿಲ್ಲ ಇಷ್ಟರವರೆಗೆ. ಇಲ್ಲಿಯ ಸಾಮಾನ್ಯ ಜನರಿಗೆ ಅವರ ಸಮಸ್ಯೆಗೆ ಸ್ಪಂದನೆ ಕೊಡ್ತಾ ಇದ್ದಾರಾ? ನಿಮ್ಮ ಕಡೆ ಏನಾದರೂ ಡೆವಲಪ್ಮೆಂಟ್ ವರ್ಕ್ ಆಗಿದೆಯಾ? ಹೇಗೆ? ರಾಜೇಶ್ ನಾಯಕ್ ಬಂಟ್ವಾಳ ಕ್ಷೇತ್ರದಲ್ಲಿ ಶಾಸಕ ಆದ ಮೇಲೆ ಸಾಧಾರಣ ಇಡೀ ಬಂಟ್ವಾಳ, ನಮ್ಮ ಗ್ರಾಮ ಅಂತಲ್ಲ, ಇಡೀ ಬಂಟ್ವಾಳ ತಾಲೂಕಿನಲ್ಲಿ ಸಾಧಾರಣ ಒಂದು 25 ವರ್ಷ ಆಗದಂಥ ಕೆಲಸಗಳು, ಹಳ್ಳಿಯಲ್ಲಿ ರೋಡುಗಳು ಎಲ್ಲ ನಾವೆಲ್ಲ ಅದನ್ನು ಹೋಗುವಾಗ ನಾವೆಲ್ಲ ಕಂಡಿದ್ದೇವೆ. ಅದೇ ರೀತಿ ಈಗ ಸಾಮಾನ್ಯ ಏನು ಕಾರ್ಯಕ್ರಮ ಇದ್ದರೂ ಕೂಡ ಒಂದು ಅವರಿಗೆ ನಾವು ಇನ್ವಿಟೇಷನ್ ವಾಟ್ಸಪ್ ಮುಖಾಂತರ ಕೊಟ್ಟು ಸಹ ಅವರು ಎಲ್ಲ ಸಾಮಾನ್ಯ ಜನರ ಅವರಿಗೆ ಭೇಟಿ ಮಾಡಿ ಅವರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರಿಗೆ ಒಂದು ಮೆಚ್ಚಿನ ಶಾಸಕರಾಗಿ ಜನಸಾಮಾನ್ಯರಿಗೆ ಸಿಗುವಂಥ ಶಾಸಕರಾಗಿದೆ. ಅಂದರೆ ಕೆಲವರು ಹೇಳ್ತಾರೆ ಅವರು ಕೈಗೆ ಸಿಗುವುದಿಲ್ಲ, ಅಭಿವೃದ್ಧಿ ಕೆಲಸಗಳನ್ನೇ ಮಾಡಿಲ್ಲ ಅನ್ನೋ ಆರೋಪ ಇದೆ. ಕೆಲವರು ಹೇಳಿದರೆ ನಾವು ಒಂದು ಸಾಮಾನ್ಯ ಪಂಚಾಯತಿ ಸದಸ್ಯನಿಗೆ ಆ ಗ್ರಾಮದಲ್ಲಿ ಒಂದು 5-10 ಕಾರ್ಯಕ್ರಮವನ್ನು ಅಟೆಂಡೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಶಾಸಕನಾಗಿ ಇಡೀ ಬಂಟ್ವಾಳ ಕ್ಷೇತ್ರದಲ್ಲಿ ಹೇಗೆ ಮಾಡೋದು? ಆದಷ್ಟು ಈಗ ಕಾರ್ಯಕ್ರಮಕ್ಕೆ ಅವರಿಗೆ ಅಟೆಂಡ್ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಅಂತೂ ಆ ದಿವಸದಲ್ಲಿ 24 ಗಂಟೆಯಲ್ಲಿ ಮನೆಗೆ ಬಂದು ಭೇಟಿಯಾಗಿ ಹೋಗ್ತಾರೆ. ಅದು ನಾವೆಲ್ಲ ಕಂಡಿದ್ದೇವೆ. 2 ವರ್ಷದವರ ಕಾರ್ಯವೈಖರಿ, ಕೆಲಸ ಮತ್ತು ಅವರ ವ್ಯಕ್ತಿತ್ವ, ಅದಕ್ಕೆ ನೀವು ಮಾರ್ಕ್ಸ್ ಕೊಡೋದಾದರೆ 10ರಲ್ಲಿ ಎಷ್ಟು ಕೊಡ್ತೀರಿ? 10ರಲ್ಲಿ ನನ್ನ ಪ್ರಕಾರದಲ್ಲಿ ಏನಂದರೆ ಎಲ್ಲ ಈಗ ನಾವೊಂದು ಸಾಮಾನ್ಯ ಜನನಾಗಿ 10ರಲ್ಲಿ 9% ಅವರ ಕೆಲಸಕ್ಕೆ ಮಾಡಿದ ಕೆಲಸಕ್ಕೆ ನಾವು 9% ಮಾರ್ಕ್ ಕೊಡ್ತೇವೆ. ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಬಹುದೊಡ್ಡ ಕುಡಿಯುವ ನೀರಿನ ಯೋಜನೆ, ಒಂದು ಭಾರಿ ಒಳ್ಳೆಯ ಯೋಜನೆ ಮಾಡಿದ್ದಾರೆ. ಅದು ಸಮಗ್ರವಾಗಿ ಜನಗಳಿಗೆ ತಲುಪುವಂಥ ಇದು ಆಗಬೇಕಂತೇಳಿ ನಾವು ಈಗಿನ ಸರ್ಕಾರದಲ್ಲಿ ಇದು ಮಾಡ್ತಾಯಿದ್ದೇವೆ. ಏನಂದರೆ ಅದು ಆಗಲೇಬೇಕು ಅನ್ನೋದು. ಏನಂದರೆ ನೀರಿನದು ಆಗ್ತಾ ಉಂಟು. ರಾಜೇಶ್ ನಾಯ್ಕರು MLA ಇರುವಾಗ, ನಮ್ಮ ಗೌರ್ಮೆಂಟ್ ಇರುವಾಗ ಒಳ್ಳೆ ಕೆಲಸ ಆಗಿದೆ. ಈಗ ಯಾವುದೇ ಒಂದು ಅನುದಾನ ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಬರ್ತಿಲ್ಲ. ಯಾವುದೇ ಒಂದು ಪ್ರಗತಿ ಕಾಮಗಾರಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಆಗೋದಿಲ್ಲ. ಏನಂದರೆ ಯಾವುದೇ ಇದರಲ್ಲಿ ಅವರು ರಾಜಕೀಯವನ್ನು ಎಲ್ಲ ಇದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಏನಂದರೆ ಒಂದು ನೀರಿನದ್ದಾಗಲಿ, ಒಂದು ಏನೇ ಒಂದು ಇದಾದರೂ ಅವರ ಕೆಲಸ ಮಾಡಲಿಕ್ಕೆ ಅವರನ್ನು ಬಿಡುವುದಿಲ್ಲ. ಮತ್ತು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೇಶ್ ನಾಯ್ಕರು ಮಾಡಿದ ಸಾಧನೆಯನ್ನು ಅಲ್ಲಗಳೆಯುವಂತಿಲ್ಲ. ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಒಳ್ಳೆ ಅಭಿವೃದ್ಧಿಯಾಗಿದೆ ಅಂತ ನಾನು ಇಚ್ಛಿಸ್ತೀನಿ. ಹಾಗಾದರೆ ಅವರಿಗೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? ರಾಜೇಶ್ ನಾಯ್ಕರು ಮಾಡಿದಂಥ ಅಭಿವೃದ್ಧಿಯಲ್ಲಿ ನಾವು 10 ಮಾರ್ಕ್ ಕೊಡ್ಬೋದು. ರಾಜೇಶ್ ನಾಯ್ಕರು ನಮ್ಮ ಸರ್ಕಾರ ಇರುವಾಗ ಭಾರಿ ಒಳ್ಳೆ ಇದಾಗಿದೆ. ಏನು ನಮಗೀಗ ಹಣವೇ ಬರ್ತಿರ್ಲಿಲ್ಲ. ನಾವು ಏನು ಮಾಡಲಿಕ್ಕೆ ಈಗ ಏನಂದರೆ ಬಂಟ್ವಾಳ ವಿಧಾನಸಭಾ ಪಕ್ಷದಲ್ಲಿ ಯಾವುದೇ ಫಂಡ್ ಬರುವುದಿಲ್ಲ. ಯಾವುದೇ ಇದು ಕೆಲಸ ಆಗಬೇಕಾದ್ರೂ ವಿರೋಧ ಪಕ್ಷದವರು ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ. ಈಗ ಇಲ್ಲಿವಾಗ ರಾಜೇಶ್ ನಾಯ್ಕರು ಮಾಡಿದ ಅಭಿವೃದ್ಧಿಯನ್ನು ಯಾರು ಈಗ ಮಾತಾಡುವಂಥ ಇದಿಲ್ಲ, ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ನಾವು ಯಾವಾಗಲೊಂದು ಅಕಸ್ಮಾತ್ ನಾವು ಯಾವುದೋ ಪಕ್ಷಕ್ಕೆ ಸೀಮಿತಪಟ್ಟವರಲ್ಲ. ಯಾವಾಗ ಕಾಲ್ ಮಾಡಿದರೆ ಅವರು ರಿಸೀವ್ ಮಾಡ್ತಾರೆ. ಇನ್ನೂ ನಮಗೆ 10-25 ವರ್ಷ ಅವರೇ ಇದ್ದರೆ ಖಂಡಿತ ನಮ್ಮ ಬಂಟ್ವಾಳ ತಾಲೂಕು ಬಹಳ ಇಂಪ್ರೂವ್ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ ಏನು ವರ್ಕೇ ಮಾಡಿಲ್ಲ ಸರ್. ನಾವು ತೋರಿಸ್ತೇವೆ ಸರ್, ನಾವು ಜನಸಾಮಾನ್ಯರು ನಾವು ತೋರಿಸ್ತೇವೆ ಎಲ್ಲಿ ವರ್ಕ್ ಹೇಗೆ ಆಗಿದೆ, ಎಷ್ಟು ವರ್ಷಕ್ಕಿಂತ ಮೊದಲು ಆಗಲಿಲ್ಲ. ಬೇಡ, ಇಲ್ಲೇ ಹತ್ತಿರದಲ್ಲಿ ಶಾಲೆ ಇದೆ, ಗೌರ್ಮೆಂಟ್ ಶಾಲೆ ಇದೆ. ಕೆಲವು ಆ ಗೌರ್ಮೆಂಟ್ ಶಾಲೆಗೆ ಅಂತ ಮಾಡಿದಂಥ ರಾಜೇಶನ್ನ ಮಾಡಿದಂಥ ಕೆಲಸ ಯಾರು ಮಾಡಿದ್ರು ಹೇಳಿ? ಮುಂದಿನ ಶಾಸಕರೆಲ್ಲ ಎಲ್ಲ ಮಾಡಲಿಲ್ಲ. ನಾವು ಹೇಳೋದು ಮಾಡಲಿಲ್ಲ ಅಂತ ಹೇಳೋದು ಅಷ್ಟೇ. ಈಗ ಅವರ 2 ವರ್ಷದ ಕಾರ್ಯವೈಖರಿ, ಇದಕ್ಕೆ ನೀವು ಮಾರ್ಕ್ಸ್ ಕೊಡೋದಾದರೆ 10ರಲ್ಲಿ ಎಷ್ಟು ಕೊಡ್ತೀರಿ ಮಾರ್ಕ್ಸ್? ನೋಡಿ ಸರ್, ಈಗ 2 ವರ್ಷದಲ್ಲಿ ಕೊಡಬೇಕು, 10ರಲ್ಲಿ 10 ಕೊಡಬೇಕು. ಯಾಕೆಂದರೆ ಅವರಿಗೆ ಅನುದಾನ ಬರುವುದೇ ಕಡಿಮೆ. ಬಂದದನ್ನು ಎಲ್ಲರಿಗೂ ಹಂಚಿಕೊಡುವಂಥ ಕೆಲಸ ಮಾಡ್ತಿದ್ದಾರೆ. 10ಕ್ಕೆ 10. ಹಾಸ್ಪಿಟಲನ್ನು ಯಾವ ರೀತಿ ಒಂದು ಉನ್ನತ ದರ್ಜೆ ಕೊಂಡೋಗಿದ್ದಾರೆ ಅಂದರೆ ನಾವಲ್ಲಿ ನೋಡಿ ಅದನ್ನು ತಿಳ್ಕೊಬೋದು. ಯಾಕಂದರೆ ICU ಬೆಡ್ಗಳಾಗಲಿ, ಅದೇ ರೀತಿ ಒಳ್ಳೊಳ್ಳೆ ಡಾಕ್ಟರ್ಗಳಾಗಲಿ, ಒಳ್ಳೊಳ್ಳೆ ಡೀನ್ಗಳು ಇದ್ದಾರೆ. ಅಲ್ಲಿ ಪುಷ್ಪಲತಾ ಮೇಡಮ್ ಅಂತೇಳಿ ಎಲ್ಲಿದ್ದಾರೆ. ಮತ್ತು ಒಳ್ಳೆ ಡಾಕ್ಟರ್ಸ್. ಹಿಂದೆ ನಾವು ಏನಾದರೂ ಒಂದು ಅರ್ಜೆಂಟ್ ಬೇಸಿಸ್ ಏನಾದರೂ ಒಂದು ಪೇಷಂಟ್ ಸೀರಿಯಸ್ ಆದರೆ ನಾವು ನೇರವಾಗಿ ಒಂದು ಮಂಗಳೂರಿಗೆ ಇಲ್ಲ ತುಂಬೆಗೆ ಸೇರಿಸುವಂಥದ್ದಿದ್ದು. ಈಗ ಅಂಥ ಪ್ರಮೇಯ ಇಲ್ಲ. ಈಗ ನಾವು ಏನಿದ್ರು ಮೊದಲಿಗೆ ಅದನ್ನು ನಾವು ಸೀದಾ ಬಂಟ್ವಾಳಕ್ಕೆ ತಗೊಂಡೋಗಿ ನಂತರ ಮುಂದಿನ ಚಿಕಿತ್ಸೆಗಾಗಿ ವೆಲ್ನಾಕ್ ಅಥವಾ ಎಜೆ ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೇವೆ. ಒಟ್ಟು ತುಂಬ ಒಳ್ಳೆಯ ವ್ಯವಸ್ಥೆ. ಬಂಟ್ವಾಳ ಹಾಸ್ಪಿಟಲ್ ಉನ್ನತ ದರ್ಜೆಯಲ್ಲಿದೆ. ಈಗ ಸರ್ಕಾರದ ದುಡ್ಡೇ, ಮತ್ತು ಸರ್ಕಾರದ ದುಡ್ಡನ್ನೇ ಯಾವಾಗ ನಮ್ಮ BJP ಸರ್ಕಾರ ಆಡಳಿತದಲ್ಲಿತ್ತ ಆ ಸಮಯದಲ್ಲಿ ರಾಜೇಶ್ ನಾಯ್ಕರು ಸಂಸದರ ಮೂಲಕ
ಅದನ್ನು ಉನ್ನತ ದರ್ಜೆಗೆ ಕೊಂಡೋಗಿದ್ದಾರೆ. ಇದಿಷ್ಟು ಶಾಸಕ ರಾಜೇಶ್ ನಾಯ್ಕ್ ಬಗ್ಗೆ ಬಂಟ್ವಾಳ ಕ್ಷೇತ್ರದ ಜನರ ಅಭಿಪ್ರಾಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.